ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಚೆನ್ನಾಗಿದ್ದೀರಾ? ಬನ್ನಿರಿ, ಇವತ್ತು ಯೇಸುವೊಂದಿಗೆ ಕಾರ್ಯಕ್ರಮದಲ್ಲಿ ವಚನವನ್ನು ಧ್ಯಾನ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನನ್ನ ಪ್ರಿಯರೇ, ಮತ್ತೆ ಬರೆದಂಥ ಸುವಾರ್ತೆ ಪುಸ್ತಕ 9ನೇ ಅಧ್ಯಾಯ 22ನೇ ವಚನ. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿತ್ತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯರೇ, ಇಲ್ಲಿ ನಾವು ಒಂದು ಸ್ತ್ರೀಯನ್ನು ನೋಡ್ತೇವೆ. ದೇವರು ಅವಳನ್ನ ನೋಡಿ ಹಿಂದೆ ತಿರುಗಿ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥವಾಯಿತು. ನಂಬಿಕೆ ತುಂಬ ಇಂಪಾರ್ಟೆಂಟ್. ಒಬ್ಬೊಬ್ಬರ ಬಾಳಲ್ಲಿ ಕೂಡ ನಂಬಿಕೆ ಅನ್ನೋದು ತುಂಬ ಒಂದು ಉತ್ತಮವಾದ ಒಂದು ಗುಣ. ನನ್ನ ಪ್ರಿಯರೇ, ಆ ನಂಬಿಕೆನ ಕಾಪಾಡ್ಕೋಬೇಕು. ನಂಬಿಕೆ ಇಡೋರಿಗೆ ನಂಬಿಕಸ್ಥರಾಗಿರಬೇಕು ಮತ್ತು ನಂಬಿ ಅಂತ ಹೇಳೋರಿಗೆ ತುಂಬ ನಂಬಿಕೆಯಿಂದ ನಾವು ನಡ್ಕೋಬೇಕು. ನನ್ನ ಪ್ರಿಯರೇ, ಆವಾಗ ಆ ನಂಬಿಕೆ ಒಬ್ಬೊಬ್ಬರ ಬಾಳಲ್ಲಿ ಎಷ್ಟು ಒಂದು ಬದಲಾವಣೆಯನ್ನು ತರ್ತದೆ ಅಂತ ನಾವು ಇಲ್ಲಿ ನೋಡ್ತೇವೆ. ನನ್ನ ಪ್ರಿಯರೇ, 12 ವರ್ಷ ಒಂದು ಸ್ತ್ರೀಗೆ ಒಂದು ಊರಲ್ಲಿ ರಕ್ತ ಕುಸುಮದ ನೋವು, ರಕ್ತ ಕುಸುಮದ ಕಾಯಿಲೆ. ಹಾಗೆ 12 ವರ್ಷ ಅಂದರೆ ಏನಮ್ಮ? ಒಂದು ತಿಂಗಳಲ್ಲೇ 2 ಸಾರಿ ರಕ್ತ ಕುಸುಮದ ಕಾಯಿಲೆ ಬಂದ್ಬಿಟ್ರೆ ಡಾಕ್ಟ್ರ್ ಹತ್ರ ಓಡ್ತಾರೆ. ಈ ಅಮ್ಮ ಕೂಡ ಅದೇ ರೀತಿಯಾಗಿ 12 ವರ್ಷ ಅಂದರೆ ಅವ್ರು ನೋಡ್ದಿರೋ ಡಾಕ್ಟ್ರೇ ಇರಲ್ಲ ಬಿಡಿ, ಅವ್ರು ನೋಡದೇ ಇರುವಂಥ ವೈದ್ಯರೇ ಇರಲ್ಲ, ಎಲ್ಲ ಸ್ಪೆಷಲಿಸ್ಟನ್ನ ನೋಡಿರ್ತಾರೆ. 12 ವರ್ಷ ಎಲ್ಲ ಕಳ್ಕೊಂಡ ಮೇಲೆ ಅವ್ರನ್ನ ಏನು ಹೇಳ್ತಾರೆ? 12 ವರ್ಷದಿಂದ ಕಾಯಿಲೆಯಲ್ಲಿ ಬಿದ್ದಿರುವಂಥ ಹೆಂಗಸು. ಊರು ಕೊಟ್ಟಿದ್ದಂಥ ಹೆಸರು, ಅಲ್ಲಿರುವಂಥ ಅಕ್ಕಪಕ್ಕ ಮನೆಯವರು ಕೊಟ್ಟಿದ್ದಂಥ ಹೆಸರು ಆ ಸ್ತ್ರೀಗೆ, ಆ ಸಹೋದರಿಗೆ 12 ವರ್ಷ ರಕ್ತ ಕುಸುಮದ ಕಾಯಿಲೆಯಲ್ಲಿ ಇರುವಂಥ ಹೆಂಗಸು ಅಂತ ಹೆಸರಿಟ್ಬಿಟ್ರು. ನನ್ನ ಪ್ರಿಯರೇ, ಹೇಗೂ ಈ ಅಮ್ಮ ಏಸಪ್ಪ ಅವರ ಊರ ಬಳಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೇಳಿಸಿಕೊಂಡರು. ಕೇಳಿಸ್ಕೊಂಡ ತಕ್ಷಣ ಓಡಿ ಬಂದರು. ನಾನು ಹೇಗಾದರೂ ಮಾಡಿ ಏಸಪ್ಪನ ಮುಟ್ಟಿ ನಾನು ಸ್ವಸ್ಥವಾಗಬೇಕು. ಒಬ್ಬೊಬ್ಬರು ಹೇಳಿ ಸ್ವಸ್ಥವಾಗ್ತಾರೆ, ತನ್ನ ಕಾರ್ಯಗಳನ್ನು ಹಂಚ್ಕೊಂಡು ಸ್ವಸ್ಥವಾಗ್ತಾರೆ, ಕಣ್ಣೀರಿಟ್ಟು ಸ್ವಸ್ಥವಾಗ್ತಾರೆ. ಆದರೆ ಈ ಹೆಂಗಸಿಗೆ ಒಂದು ನಂಬಿಕೆ ಇತ್ತು ನೋಡಿ. ಈ ರಕ್ತ ಕುಸುಮದ ಕಾಯಿಲೆಯಲ್ಲಿ ಇದ್ದು 12 ವರ್ಷ ತವಕ ಪಡ್ತಾ ಇರುವಂಥ ಈ ಹೆಂಗಸರಿಗೆ ಏಸಪ್ಪ ಬಟ್ಟೆಯನ್ನು ಮುಟ್ಟಬೇಕು ಅನ್ನೋ ಒಂದು ಆಸೆ ಇತ್ತು. ನನ್ನ ಪ್ರಿಯರೇ, ಅವ್ರು ಹೋಗ್ತಾ ಇರಬೇಕಾದ್ರೆ ಜನರ ಗುಂಪು ಹಾಗೇ ಅವರ ಹಿಂದೆ ಹೋಗ್ತಾ ಇದೆ. ನನ್ನ ಪ್ರಿಯರೇ, ಹೋಗಬೇಕಾದ್ರೆ ಮೆತ್ತಗೆ ಹೋಗಿ ಹಿಂದೆಯಿಂದ ಅವರ ಬಟ್ಟೆಯನ್ನು ಮುಟ್ಟಿದ ತಕ್ಷಣ ಏಸಪ್ಪ ಹಿಂತಿರುಗಿ ನೋಡಿದ್ರು. ನನ್ನ ಪ್ರಿಯರೇ, ಹಾಲೆಲೂಯ, ಹಾಲೆಲೂಯ. ಏಸಪ್ಪನ ನೋಡುವುದಕ್ಕೆ ಆಸೆ ಇರೋರ ಕಾಯಿಲೆಯನ್ನು ಒಂದೇ ಕ್ಷಣದಲ್ಲಿ ಸ್ವಸ್ಥ ಮಾಡಲು ಶಕ್ತನು. ಏಸಪ್ಪನ ಮುಟ್ಟಿ ನೋಡಬೇಕಂತ ಸಭೆಗೆ ಹೋಗೋರನ್ನ ಕಾಯಿಲೆಯನ್ನು ಒಂದೇ ಕ್ಷಣದಲ್ಲಿ ಮುಟ್ಟಿ ಅದನ್ನು ಸ್ವಸ್ಥ ಮಾಡುವುದಕ್ಕೆ ದೇವರು ಶಕ್ತನು. ನನ್ನ ಪ್ರಿಯರೇ, ಯಾವ ಕಾಯಿಲೆ ಆಗಿದ್ದರೂ ಸರಿ, ನಂಬಿಕೆ ಅನ್ನೋದು ಬಹಳ ಮುಖ್ಯ. ನಂಬಿಕೆ ಅನ್ನೋದು ತುಂಬ ಮುಖ್ಯ. ಕ್ಯಾನ್ಸರ್ ಕಾಯಿಲೆ ಆಗಲಿ, ಏಡ್ಸ್ ಕಾಯಿಲೆ ಆಗಲಿ, ಯಾವುದೇ ಕಾಯಿಲೆ ಆಗಲಿ, ನನ್ನ ಪ್ರಿಯರೇ, ಆ ಕಾಯಿಲೆಯಿಂದ ಸ್ವಸ್ಥತೆ ಕೊಡೋದಕ್ಕೆ ಏಸಪ್ಪಗೆ ಮಾತ್ರನೇ ಶಕ್ತಿ. ನನ್ನ ಪ್ರಿಯರೇ, ಹಾಲೆಲೂಯ. ನಂಬಿಕೆ ಒಂದಿದ್ರೆ ಸಾಕು, ಎಲ್ಲ ಕಾಯಿಲೆಯಿಂದ ಏಸಪ್ಪ ನಮಗೆ ಸ್ವಸ್ಥತೆಯನ್ನು ಕೊಡ್ತಾರೆ. ನನ್ನ ಪ್ರಿಯರೇ, ಹೋಗ್ತಾರೆ ಮೆತ್ತಗೆ. ಆ ಹೆಂಗಸು ಹೋಗಿ ಯಾವ ನಂಬಿಕೆಯಿಂದ ಮುಟ್ಟಿದ್ರು ಅದೇ ನಂಬಿಕೆಯಿಂದ ಏಸಪ್ಪ ತಿರುಗಿ ನೋಡಿದ್ರು. ಎಷ್ಟೇ ಜನರು ಗುಂಪಾಗಿದ್ದರೂ ಕೂಡ ಸರಿ, ಆದರೆ ನೊಂದೋಗಿರುವಂಥ ಹೃದಯವನ್ನು ನೋಡಿ ಹೇಳ್ತಾರೆ, ಮಗಳೇ, ಈ ಊರಿನ ಜನ ನಿನಗೆ ರಕ್ತ ಕುಸುಮದ ಕಾಯಿಲೆ ಹೆಂಗಸು ಅಂತ ಹೆಸರಿಟ್ರ, ನೀನನ್ನು ಊರಿಂದ ದೂರ ಮಾಡಿ ಇಕ್ಕಿದ್ರ, ಆದ್ರಿಂದ ನೀನು ಭಯ ಹಿಡಿದು ಯಾರಿಗೂ ಗೊತ್ತಿಲ್ಲದೆ ಬಂದು ನನ್ನ ಬಟ್ಟೆಯನ್ನು ಮುಟ್ಟಕ್ಕೆ ಬಂದ. ಆದುದರಿಂದ ಇವತ್ತು ಆ ಕಾಯಿಲೆ ಹೆಸರನ್ನು ಬದಲಾಯಿಸಿ, ನಿನ್ನ ಊರಿಂದ ಆಚೆ ಇಟ್ಟಿದ್ದಂಥ ಹೆಸರನ್ನು ಬದಲಾಯಿಸಿ ಮಗಳೇ ಅಂತ ಕರೆದ್ರು. ನನ್ನ ಪ್ರಿಯರೇ, ನೀನು ಯಾರಾಗೇ ಇರು, ನನ್ನ ಪ್ರಿಯರೇ, ಮಗಳೇ ಅಂತ ಕರೆದು ನಿನ್ನ ನಂಬಿಕೆ ನಿನಗೆ ಸ್ವಸ್ಥತೆಯನ್ನು ಕೊಟ್ಟಿದೆ, ನೀನು ಸಮಾಧಾನವಾಗಿ ಹೋಗು ಅಂತ ಹೇಳಿದ್ರು. ನನ್ನ ಪ್ರಿಯರೇ, ಆದುದರಿಂದ ಏಸಪ್ಪನ ಹುಡುಕಿ ಬಂದು ಅವರಲ್ಲಿ ಆಸೆ ಇಟ್ಟು ಅವರ ನಂಬಿಕೆಯಿಂದ ಕರೆಯೋರಿಗೆ ಒಬ್ಬೊಬ್ಬರಿಗೂ ದೇವರು ಸ್ವಸ್ಥತೆಯನ್ನು ಕೊಡ್ತಾರೆ. ನನ್ನ ಪ್ರಿಯರೇ, ಯಾವುದೇ ಆಗಿದ್ದರೂ ಸರಿ, ನಾವು ನಿಮ್ಯಾನ್ಸ್ ಹಾಸ್ಪಿಟ್ಲಲ್ಲಿ ಕ್ರಿಸ್ಮಸ್ ಬಂದಾಗೆಲ್ಲ ನಾವು ಕ್ಯಾರಲ್ಸ್ಗೆ ಹೋಗ್ತೇವೆ. ಕ್ಯಾರಲ್ಸ್ಗೆ ಹೋಗಬೇಕಾದ್ರೆ ನಿಮ್ಯಾನ್ಸ್ ಹಾಸ್ಪಿಟ್ಲಲ್ಲಿ ಒಬ್ಬರನ್ನ ನಾವು ಸಂಧಿಸೋವಾಗ ಅಲ್ಲಿ ಅವರಿಗೆ ಕ್ಯಾನ್ಸರ್ ಇತ್ತು. ನೋಡುವಾಗ ನಾನು ಅವನ್ನ ಹುಡುಗ ಅಂತ ತಿಳ್ಕೊಂಡೆ. ನೋಡಿದ್ರೆ ಅದು ಹುಡುಗಿ, ಅವರು ಟ್ವಿನ್ಸು, ಅವಳಿ ಜವಳಿ ಮಕ್ಕಳು. ಮತ್ತು ಆ ತಾಯಿಯಲ್ಲಿ ಹತ್ಕೊಂಡು ನಿಂತಿದ್ರು. ನೋಡಿದ್ರೆ ಹೊಟ್ಟೆ ಎಲ್ಲ ತುಂಬಿತ್ತು. ನಾನು ಹೇಳ್ತಾ ಇರೋದು ಯಾವುದು ಕಥೆ ಅಲ್ಲ,
ನನ್ನ ಪ್ರಿಯರೇ, ಬನ್ನರಘಟ್ಟದಲ್ಲಿ ಇವಾಗಲೂ ಕೂಡ ಇದ್ದಾರೆ. ನೋಡಿದ್ರೆ ಅವರು ಹೊಟ್ಟೆ ಎಲ್ಲ ಇಷ್ಟು ಊತ ಇತ್ತು, ಆ ಮಗುದು ಮುಖ ಎಲ್ಲ ಇಷ್ಟು ದೊಡ್ಡ ಊತ ಇತ್ತು. ನಾವು ಹಾಗೆ ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳ್ಕೊಂಡು ಟ್ರ್ಯಾಕ್ಸ್ ಕೊಟ್ಕೊಂಡೇ ಹೋಗ್ತಾ ಇದ್ವಿ. ಆವಾಗ ಅವ್ರು ಹೇಳಿದ್ರು, ಬನ್ನಿಮ್ಮ ಸ್ವಲ್ಪ ಪ್ರಾರ್ಥನೆ ಮಾಡಿ ಅಂತ. ಹೋಗಿ ಎಲ್ಲ ಸೇರಿ, ನಮ್ಮ ಸಭೆಯವರೆಲ್ಲ ಸೇರಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಬಿಟ್ಟು ಬಂದ್ವಿ. ಅವ್ರು ಹೇಳಿದ್ರು, ಇದು ಚೆನ್ನಾಗಿ ಆಗೋದಿಲ್ಲ, ಇದು ಹೆಂಗಾಯಿತು ಅಂತ ಕೇಳಿದ್ರೆ, ಅವ್ರ ಅಪ್ಪ ಆಕ್ಸಿಡೆಂಟಲ್ಲಿ ಸತ್ತೋದ್ರು. ಆ ಆಕ್ಸಿಡೆಂಟ್ ಜಾಗದಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನಮ್ಮ ಮಕ್ಳಿಗೆ ಹಿಂಗಾಯಿತು. ಮತ್ತು ಒಂದು ಮಗು ಮನೇಲಿದೆ, ಒಂದು ಮಗು ಇಲ್ಲಿದೆ, ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಹೇಳಿದ್ರು. ನಾವು ಪ್ರಾರ್ಥನೆ ಮಾಡಿ ಮನ ಮರುಗುವಂಥ ಕನಿಕರ ಉಳ್ಳ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದ್ವಿ. ನನ್ನ ಪ್ರಿಯರೇ, ಒಂದೇ ತಿಂಗಳಲ್ಲಿ ಎಲ್ಲ ಸ್ವಸ್ಥವಾಗಿ ಮನೆಗೆ ಹೋಗಿದ್ದಾರೆ. ನಾವು ಅವ್ರದ್ದು ಫೋನ್ ನಂಬರ್ ಇತ್ತು, ಫೋನ್ ಮಾಡಿ ನಾವು ಕೇಳಿದ್ವಿ, ಚೆನ್ನಾಗಿದ್ದಾರಾ ಮಕ್ಕಳಂದ್ರೆ. ಇವಾಗ ಚೆನ್ನಾಗಿದ್ದಾರೆ ಅಂತ ನನಗೆ ಫೋಟೋ ಕಳಿಸಿದ್ದಾರೆ. ನನ್ನ ಪ್ರಿಯರೇ, ಅವ್ರು ಇವಾಗ ಅವಳಿ ಜವಳಿ ಮಕ್ಕಳು ಇಬ್ಬರು ಚೆನ್ನಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ನನ್ನ ಪ್ರಿಯರೇ, ಏಸಪ್ಪನ ನಂಬಿಕೆ ಇಟ್ಟೆ ಕರೆದ್ರೆ ಸಾಕು. ಪ್ರಾರ್ಥನೆ ಮಾಡೋರಿಂದ ಅದ್ಭುತ ನಡೆಯಲ್ಲ, ಪ್ರಾರ್ಥನೆಯನ್ನು ಕೇಳುವಂಥ ಸರ್ವಶಕ್ತನಾದ ಏಸಪ್ಪ ನಿಮಿತ್ತವಾಗಿ ಅದ್ಭುತ ನಡೀತದೆ. ನನ್ನ ಪ್ರಿಯರೇ, ಅವ್ರಿಗೆ ಮಾಡಿದಂಥ ಅದ್ಭುತ ನಿಮಗೆ ಮಾಡಲ್ವಾ? ಯಾವ ಕಾಯಿಲೆ ಆಗಿದ್ದರೂ ಸರಿ, ಏಸಪ್ಪ ಅಂತ ಕರೆದು ನೋಡಿ. ಅವ್ರನ್ನ ಮುಟ್ಟಬೇಕು ಅಂತ ಆಸೆಯಿಂದ ಕೈ ಜೋಡಿಸಿ, ಏಸಪ್ಪ ನೀನನ್ನು ಮುಟ್ತೇನೆ ಸ್ವಾಮಿ, ನನಗೆ ಸ್ವಸ್ಥತೆಯನ್ನು ಕೊಡಿ ಅಂತ ಕೇಳಿ ನೋಡಿ. ಎಂಥ ಕಾಯಿಲೆ ಆಗಿದ್ದರೂ ಸರಿ, ಎಷ್ಟು ವರ್ಷದ ಕಾಯಿಲೆ ಆಗಿದ್ದರೂ ಸರಿ, ದೇವರು ಅದರಿಂದ ಬಿಡುಗಡೆ ಕೊಟ್ಟು ಅದ್ಭುತ ಮಾಡಲು ಶಕ್ತನು. ನನ್ನ ಪ್ರಿಯರೇ, ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. 12 ವರ್ಷ ರಕ್ತ ಕುಸುಮದ ಕಾಯಿಲೆಯಲ್ಲಿ ಬಿದ್ದಿದ್ದಂಥ ಆ ಸಹೋದರಿಗೆ ಹಿಂತಿರುಗಿ, ಕರ್ತನೇ ಮಗಳೇ, ನಿನ್ನ ನಂಬಿಕೆ ನಿನಗೆ ಸ್ವಸ್ಥತೆಯನ್ನು ಕೊಟ್ಟಿತ್ತು ಅಂತ ಹೇಳ್ದಲ್ಲಪ್ಪ. ಕರ್ತನೇ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಕಾಯಿಲೆಯಲ್ಲಿ ಬಿದ್ದಿರೋರು ಅಪ್ಪ, ಕ್ಯಾನ್ಸರ್ ಕಾಯಿಲೆ, ಏಡ್ಸ್ ಕಾಯಿಲೆ, TB ಕಾಯಿಲೆ, ಕಿಡ್ನಿ ಕಾಯಿಲೆಯಿಂದ ಕಷ್ಟಪಡೋರು ಒಬ್ಬೊಬ್ಬರ ಮೇಲೆ ನಿನ್ನ ಶಕ್ತಿ ಇಳಿಯಲಿ ಸ್ವಾಮಿ. ಅಪ್ಪ, ಪ್ರಾರ್ಥನೆ ಮಾಡೋ ನಾನು ಏನಕ್ಕೂ ಬಾರ್ದವರು ಸ್ವಾಮಿ, ನಾನೊಂದು ನರಮನುಷ್ಯಳು ಸ್ವಾಮಿ. ಬರೀ ನಿನ್ನ ನಂಬಿಕೆಯಲ್ಲಿ ಮಾತ್ರ ನಿನ್ನ ಕೆಲಸವನ್ನು ಮಾತ್ರ ಮಾಡ್ತೇನೆ ರಾಜ್ಯ. ಆದರೆ ಪ್ರಾರ್ಥನೆಯನ್ನು ಕೇಳೋರೆ ನೀನು ಸರ್ವಶಕ್ತನಾದ ದೇವರು, ಲೋಕಕ್ಕೆ ಇಳಿದು ಬಂದಿದ್ದಂಥ ದೇವರು, ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದಂಥ ದೇವರು ಸ್ವಾಮಿ. ಕರ್ತನೇ, ನಾನು ಪ್ರಾರ್ಥನೆ ಮಾಡುವಾಗ ಈ ಕರ್ನಾಟಕ ರಾಜ್ಯದಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರ ಮೇಲೆ ನಿನ್ನ ಶಕ್ತಿ ಇಳಿಯಲಿ ಸ್ವಾಮಿ. ಎಷ್ಟೋ ವರ್ಷ ಕಾಯಿಲೆಯಿಂದ ನೆರಳ್ತಾ ಇರೋರು ಇವರ ಹಾಸಿಗೆನ ಬದಲಾಯಿಸು ಸ್ವಾಮಿ. ಎಂಥ ಮರಣದ ಕಾಯಿಲೆ ಇದ್ರೂ ಕೂಡ ಅದನ್ನು ಬದಲಾಯಿಸು ಅಪ್ಪ. ಬದುಕೋದು 80 ವರ್ಷ 90 ವರ್ಷ, ಅದುವರೆಗೂ ಅವರಿಗೆ ಆಯುಸ್ಸನ್ನು ಕೂಡಿಸಿಕೊಟ್ಟು ಸಮಾಧಾನವಾಗಿ ಬದುಕೋದಕ್ಕೆ ದಾರಿ ಮಾಡಿಕೊಡು ಏಸಪ್ಪ. ಕರ್ತನೇ, ಸ್ತೋತ್ರ ರಾಜ, ಆಶೀರ್ವದಿಸಪ್ಪ. ಕಾಯಿಲೆಯಲ್ಲಿರೋರನ್ನ ಒಬ್ಬೊಬ್ಬರನ್ನು ಮುಟ್ಟು ಸ್ವಾಮಿ. ಅಯ್ಯೋ, ಹಾಸ್ಪಿಟ್ಲ್ ಕೂಡ ಹೋಗೋಕ್ಕಾಗ್ತಾ ಇಲ್ಲ, ಹಣಕಾಸು ಇಲ್ಲ, ನನಗೆ ಮೆಡಿಸನ್ ತಗೊಳ್ಳೋದು ಕೂಡ ದುಡ್ಡಿಲ್ಲ ಅನ್ನೋ ಬಾಧೆಯಲ್ಲಿ ನೆರಳ್ತಾ ಇರುವಂಥ ಒಬ್ಬೊಬ್ಬರ ಮೇಲೆ ನಿನ್ನ ಶಕ್ತಿ ಇಳಿಯಲಿ ಸ್ವಾಮಿ. ಏಸಪ್ಪ, ನಿನ್ನ ರಕ್ತ ಒಬ್ಬೊಬ್ಬರ ಮೇಲೆ ಚೆಲ್ತೇನೆ ಸ್ವಾಮಿ. ಏಸಪ್ಪ, ಒಬ್ಬೊಬ್ಬರಿಗೂ ಸೌಖ್ಯ ಕೊಡಪ್ಪ, ಸ್ವಸ್ಥತೆ ಕೊಡಪ್ಪ, ಆಶೀರ್ವದಿಸಪ್ಪ, ದೀರ್ಘ ಆಯುಷ್ಯನ್ನು ಕೊಡಪ್ಪ. ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲವನ್ನು ಜಯಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲರಿಗೂ ಸ್ವಸ್ಥತೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೆನ್.